ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇವಳನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ. ಇವಳು ನಮ್ಮನೆ ರಾಣಿ ಅಂತಲೇ ಹೇಳ್ಬೋದು. ಇವಳ ಹೆಸರು ಐಶು ಅಂತ ಹೇಳಿ. ಜಸ್ಟ್ ಇದಕ್ಕೊಂದು 3.5-4 ವರ್ಷ ಆಗಿರ್ಬೋದು ಇವಳಿಗೆ. ಮುದ್ದಿನ ಮಗಳು ಅಂತಲೇ ಹೇಳ್ಬೋದು ಮನೆಯಲ್ಲಿ, ಯಾಕಂದರೆ ಅಪ್ಪ ಅಮ್ಮ ಅಷ್ಟು ಪ್ರೀತಿ ಮಾಡ್ತಾರೆ. ಇವಳನ್ನ ಒಂದೇ ಸಲಕ್ಕೆ ನೋಡಿದಾಗ ಒಂಥರ ಭಯ ಅನಿಸುತ್ತೆ, ಅಯ್ಯೋ ಕಚ್ಚುತ್ತೇನೋ ಆ ಥರ ಅನಿಸುತ್ತೆ. ಬಟ್ ಇವಳು ತುಂಬಾ ಸಾಫ್ಟ್ ನೇಚರು. ಸೊ ನನ್ನ ಮಗಳಿಗೂ ತುಂಬ ಇಷ್ಟ, ಅವಳು ಆಟಾಡ್ತಾಳೆ ಅವಳ ಜೊತೆ. ಅವಳಿಗೊಂದು ಟಿಂಚರ್ ತನ್ನಿ. ಎಂತಿದ್ವಿ ಇದು ನಮ್ಮ ಊರಿನ ಗೌರ್ಮೆಂಟ್ ಹಾಸ್ಪಿಟಲ್. ಯದ್ವಿಗೆ ಕೋಲ್ಡ್ ಮತ್ತು ಪ್ಯೂರ್ ಇತ್ತು, ಅದಕ್ಕೋಸ್ಕರ ನಾವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆ ತೋರಿಸ್ಕೊಂಡು ಇವಾಗ ಅವಳು ಆರಾಮಾಗಿದ್ದಾಳೆ. ಅಯ್ಯೋ ಸಾಕು ಚೊರ್ಪಟ್ಟುಗಳೇ. ಹಾಯ್. ಓಕೆ, ಹತ್ತಕ್ಕಾಗಲ್ವಾ? ಅಭ್ಯಾಸ ಮಾಡಬೇಕು ತಾನೇ ನೀನು. ಸ್ಲೋ ಆಗಿ ಬರಬೇಕಲ್ಲ. ಅಲ್ಲೇ ಅಲ್ಲ, ಬಾಲ ಹಿಂದ್ಗಡೆ ಇಡುವಂತದ್ದು, ಎದುರುಗಡೆ ಇಡಬೇಡ ಕಂದ, ಹಿಂದ್ಗಡೆ ಇಟ್ಕೋ. ಚೆನ್ನಾಗಿದೆ. ಖುಷಿ ಆಯ್ತಾ ತೋಟದಲ್ಲಿ? ಏನ್ ಮಾಡಿದ್ರಿ ತೋಟದಲ್ಲಿ ನೀವು? ಏನ್ ಮಾಡಿದ್ರಿ? ಅಲ್ಲ ಆಟ ಆಡಿದ್ರಾ? ನೀವು ಆಟ ಆಡಕ್ ಬಂದಿದ್ದ ತೋಟಕ್ಕೆ, ಕೆಲ್ಸಕ್ಕಲ್ವಾ? ಓಹೋ, ಅಮ್ಮ ಕೆಲಸ ಮಾಡಕ್ಕೆ ನೀವು ಆಟ ಆಡ್ಲಿಕ್ಕಾ? ಆಹಾ, ಯಾರಿಷ್ಟ? ಯಾಕಿಷ್ಟ ಅಪ್ಪು ನಿಂಗೆ? ಅದೇ ಯಾಕಿಷ್ಟ? ಒಂದು ಪ್ಯಾಕ್ ಫುಲ್ಲು 4 ಚಾಕ್ಲೇಟ್ ಇಟ್ಟು ಉಳ್ದದನ್ನೆಲ್ಲ ಅಲ್ಲಿ ಇದು ಮಾಡಿಬಿಡು. ಹೇಳ್ತಾನೆ ನನ್ನ ಅಣ್ಣನ ಮಗನ ಅಂದರೆ ಅಳಿಯನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ನನ್ನ ತಂಗಿ ಬಾಮೈದ ತಮ್ಮಂದಿರು ಬೆಂಗಳೂರಿಂದ ಅತ್ತೆ ಬಾವ ಎಲ್ಲ ಬಂದಿದ್ರು. ಹಾಗೆ ನೈಟ್ ಅಣ್ಣನ ಮನೆಗೆ ಹೋದ್ವಿ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರಕ್ಕೆ. ಅಲ್ಲೇ ಹೋಗು, ತಾತನ ಹತ್ರ ಜಂಪ್ ಆಗು. ತಾತನ ಹತ್ರ ಜಂಪ್ ಆಗು. ಕುಟ್ಟಿದೆ ಮೇಲೆ, ಕುಟ್ಟಿದೆ ಮೇಲೆ. ಕಮ್ ಇಲ್ಲಿ ಕುತ್ರಕತ್ತ ಹಾಕುದ್ರಿ ಬನ್ನಿ. ಬೇಬಿ ಬಲೂನ್
ಈ ದಾರಿ ಅಲ್ಲ, ಅಂತರಂಗ ದಾರಿ. ಸ್ಮೈಲು ಸ್ಮೈಲು, ಚಿಕ್ಕ ಲಕ್ಕ ಚಿಕ್ಕ ಸ್ಮೈಲು. ಹೊನ್ನಾಳದ ಅಂಗನವಾಡಿ ಮಕ್ಕ 1 2 ಫಸ್ಟ್ ಮನೆ ಇದೆ. ಫಸ್ಟ್ ಸ್ಟೂಡೆಂಟ್ ಎಂತವ ಮೆಸೇಜ್? ನೀವೊಂದು ಸ್ವಲ್ಪ ಹಿಂದೆ ತಿರ್ಗಿ ನೀವು. ಹೌದು. ಎಷ್ಟು ಗಂಟೆಗೆ? 3:30ಗೆ ಕೋಳಿ ತರುವವರು, 4:00ಗೆ ತರಕಾರಿ ಕೊಚ್ಚುವವರು, ಮತ್ತು 7:00ಗೆ ಇಡ್ಲಿ ತಿನ್ನುವವರು. ಬಾಯ್ ಬಾಯ್ ಬಾಯ್. ನಮ್ಮೂರಿನ ಬೆವರಿಗೆ ಎಷ್ಟು ಮೇಕಪ್ ಮಾಡಿದರೂ ಅಷ್ಟೇ, ಯಾಕಂದರೆ ಅದು ನಿಂತ್ಕೊಳ್ಳಲ್ಲ ಮುಖದ ಮೇಲೆ. ಸೊ ಹಾಗಾಗಿ ಇಲ್ಲ, ಆದರೂ ಲೈಟ್ ಮೇಕಪ್ ಮಾಡಿಕೊಂಡು ಎಲ್ಲರೂ ಮನೆಯಿಂದ 11 ಗಂಟೆಗೆ ಬಿಟ್ವಿ. ಇಲ್ಲ, ಮೇಕಪ್ ಮಾಡಲೇ ಇಲ್ಲ. ಒಂದು ಲಿಪ್ಸ್ಟಿಕ್, ಮುಖದಲ್ಲಿ ಮೇಕಪ್ಪೇ ಇಲ್ಲ. ಒಂದು ಪೌಡರ್ ಆದ್ರೂ ಸಿಗ್ತದೆ ನೋಡು ಕೈಯಲ್ಲಿ. ಅದು ಕ್ರೀಮ್, ಅದು ಸನ್ಸ್ಕ್ರೀನ್ ಮಾತ್ರ, ಕ್ರೀಮ್ ಹಾಕಿಲ್ಲ. ಮಾತ್ರ ಮಾಡಿದ್ದು ನೀವು. ವಾವ್, ಸೋ ಬ್ಯೂಟಿಫುಲ್. ಯಾರು ಕೊಟ್ಟಿದ್ದು? ಹೌದಾ? ಹಾಯ್ ಕಂದ. ನಮ್ಮ ಬರ್ತ್ಡೇ ಬಾಯ್ ರೆಡಿ ಆಗ್ತಾ ಇದ್ದಾನೆ. ಇವರು ಫುಲ್ ರೆಡಿ, ಫಸ್ಟಿಗೆ ರೆಡಿಯಾಗಿ ಕೂತಿದ್ದಾರೆ. ಈಗ ಅಪ್ಪನನ್ನು ಮತ್ತೆ ಮಗನನ್ನು ರೆಡಿ ಮಾಡಿ ಅಣ್ಣ ಅತ್ತಿಗೆ ಬೀವಂದು ಫೋಟೋಶೂಟ್ ನಡೀತಾ ಇತ್ತು. ಹಾಗೆ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಫುಲ್ಲು ಚೇರಪ್ ಮಾಡ್ತಾ ಇದ್ವಿ. ಅವನು ಬೀವನ್ನ ಕ್ಯಾಮರಾ ನೋಡಲಿ, ಸ್ಮೈಲ್ ಮಾಡಲಿ ಅಂತ ಹೇಳಿ. ಕೇಕ್ ರೆಡಿ ಆಗ್ತಾ ಇದೆ. ವೆರಿ ಗುಡ್. ನಾವು ಮಾಡಿರೋದು ಖಂಡಿತ ಅಲ್ಲ ಇದು. ಎಲ್ಲಿಂದ ತಂದಿರೋದು? ಹಾಯ್ ಮಾಮಯ್ಯ. ಇದು ನನ್ನ ತಮ್ಮ ಆಯ್ತಾ. ಒಂದು ಜಾಬ್ ಬೇಕಾಗಿದೆ, ಎಲ್ಲಾದ್ರೂ ಇದ್ರೆ ತಿಳಿಸಿ. ಗೂಡೆ ಬೇಡ, ಫಸ್ಟ್ ಜಾಬ್. ಇವನು M.Com ಗ್ರಾಜುಯೇಟ್, ಒಂದು ಜಾಬ್ ಬೇಕಾಗಿದೆ, ಯಾರಾದ್ರೂ ಇದ್ರೆ ಹೇಳಿ. ವೇಕೆನ್ಸಿ ಇದೀಗ ಪಾರ್ಟ್ ಟೈಮ್ ಜಾಬ್ ಆಯ್ತಾ. ಇದನ್ನ ಯಾರು ರೆಡಿ ಮಾಡಿದ್ದು? ಮತ್ತೆ ಮಾಡುವ. ಇವರು ನನ್ನ ಮಗಳ ಹೆಸರು ಹೇಳಿ ಕೇಕ್ ತಿಂದವರು. ನೋಡಿ ಇಲ್ಲಿ ಟೇಸ್ಟ್ ನೋಡುವವರು. ಇಂಥ ಮೈದುನೆಲ್ಲ ಸಿಗ್ಬೇಕಾಯ್ತಾ? ನೋಡಿ ಇಲ್ಲಿ ಈಗ ಜಸ್ಟ್ ಬಂದಿದ್ದಷ್ಟೇ. ನನ್ನ ತಂಗಿಯ ಸ್ವೀಟೆಸ್ಟ್ ಮೈದುನ ಆಯ್ತಾ, ಜಸ್ಟ್ ಬಂದಿದ್ದಷ್ಟೇ. ಈಗ ಲ್ಯಾಂಡ್ ಆದ ತಕ್ಷಣ ಕೇಕ್.
ಸೂಪರ್ ಸೂಪರ್ ಕೀಪ್ ಇಟ್ ಅಪ್ ಆಯ್ತಾ. Day to you, day to you, happy birthday to you. ತಾನು ನಿಂತು Babana, babana, uy, uy, uy. Babana. ಮಕ್ಕಳಾಗೆ ಮನೆಯವ್ರಿಗೆ ಫಸ್ಟ್ ಕೇಕ್ ತಿನ್ನೋದು ಅದು ಯದ್ವಿದಲ್ಲಿ ಉಂಟಲ್ಲ. ನೀನು ಮನೆ ಅಳಿಯ, ನೀನು ತೊಂದರೆ ಇಲ್ಲ, ಆದ್ರೆ ಮಗಳು ಈಗ ತಿನ್ನಬಾರ್ದು. ಒಬ್ಬ ಪುಟ್ಟು ಕೊಡ್ತಲೆ, ಪುಟ್ಟು ಕೊಡ್ತಲೆ. ನಮ್ಮ ಅಡುಗೆ ತಯಾರ ಚಂದ್ರ ಚಿತ್ತ ಈಗ ನನಗೆ ಬೊಡೆವ ಹೆಂಗೆ ನಾ ತೆಗ್ದು ಪಾಯಸ. ನೀವೆಂತ? ಪಲ್ಯ. ವೆರಿ ಗುಡ್. ಹಾ, ನನ್ನ ಮೈದುನ ಸೇಮಿಗೆ. ಓಕೆ, ತಕೋ ಮಗ. ಎಂತ ಇದು ಹೇಳ್ಬೇಕು. ವೆರಿ ಗುಡ್. ಓಕೆ, ಸೂಪರ್. ಚಿಕನ್ ಸಾಂಬಾರ್, ಚಿಕನ್ ಸುಕ್ಕ, ಫಿಶ್ ಫ್ರೈ, ಅಂಜಲ್ ಫಿಶ್ ಫ್ರೈ, ಟೊಮೆಟೊ ಸಾರು. ಇದೆಂತವಾ ತೋರಿಸಾ? ಎಂತದ? ಇದೆಂತ? ವೆರಿ ಗುಡ್. ಗೋಬಿ ಚಿಲ್ಲಿ. ಗೋಬಿ ಗೋಬಿ ಗೋಬಿ. ಎಂತ ಪಟ್ಟಂಗ ಹಾಕುದು ಅಕ್ಕ ತಮ್ಮಂದಿರಿಬ್ಬರು. ಬೀಚಿಗೆ ಹೋಗ್ತೀಯ ಇದ್ವಿ?
ಅಯ್ಯೋ ಊಟ ಮಾಡು ಹೇಗೆ ನಿನ್ನೆ ಹೇಗೆ ಕೂದಲೆಲ್ಲ ಹೋಗಿದ್ದು ಎಲ್ರಿ ಕೂದಲಿಲ್ಲ ಬೆಳಿಗ್ಗೆ ಎದುರುಗಡೆ ಇದ್ದ ಕೂದಲೆಲ್ಲಿ ಮಗ ಎಂತ ತಗೊಳೋದು ಕೂದಲು ಯಾರು ಮಗ ಎಲ್ಲಿ ಕೂದಲು ಕಟ್ ಮಾಡಿದ್ರು ಅದ ಹಿಡ್ಕ ಬೇಗ ಬನ್ನಿ ಶೇ ಬಡ್ಡದೆ ಬರೈತಿ ಬಾ ಇಲ್ಲಿ 6 ಗಂಟೆ ಕದ ಹೌದು ಎದ್ದು ಚೂಚು ಅಷ್ಟು ಮಿಸ್ಸಿಂಗ ನೀನು ಹೋಗಾಯ್ತು ಈಗ ಒಟ್ಟಿಗೆ ನಾವೀಗ ಪಾತ್ರೆ ತೊಳಿಲಿಕ್ಕಲ್ಲಿ ಆಗ್ಲಿಲ್ಲಲ್ಲ ನಾವೊಂದು ಅವನೇ ಬೆರಳು ಕೊಟ್ಟದ್ದು ನಂಗೆ ಅದಕ್ಕೆ ಹಾಕದ್ರೆ ಸ್ವಲ್ಪ ಮೇಕಪ್ ಭಾರಿ ಸ್ಪೀಡ್ ಆಗಿ ಹೋಗುವ ಗಾಡಿ ಆದ್ರೆ ಇಲ್ಲಿ ಭಾರಿ ಸ್ಲೋ ಆಗಿ ಬರ್ತಾ ಉಂಟು. ವಿಷಯ ಅಂತ ಹೇಳಿದ್ರೆ ಸ್ಲೋ ಆಗಿ ಬರ್ಬೇಕಷ್ಟೇ, ಸ್ಪೀಡ್ ಆಗಿ ಬಂದ್ರೆ ಅಡಿತದೆ. ಈ ನಮ್ಮ ಬರ್ತ್ಡೇ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನ್ಯೂ ಆಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೀವನದ ಪ್ರತಿ ಕ್ಷಣಗಳನ್ನ ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳುವುದು ನನ್ನ ಭಾವನೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.